ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಡಿಯೋ ಮುಖಾಂತರವಾಗಿ ನಿಮ್ಮ ಎಲ್ಲರನ್ನ ನೋಡುವುದರಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದೀನಿ. ಕರ್ತನು ನಿಮ್ಮ ಎಲ್ಲರನ್ನ ಆಶೀರ್ವದಿಸಲಿ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಾವು ಪ್ರಕಟಣೆ 2ನೇ ಅಧ್ಯಾಯ 8ನೇ ವಾಕ್ಯದಿಂದ 11ನೇ ವಾಕ್ಯ ತನಕ ಇರುವ ಒಂದು ಸಭೆಯ ಬಗ್ಗೆ ನಾವು ಧ್ಯಾನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈ ಸಭೆಯ ಹೆಸರು ಸ್ಮಿರ್ನ ಅಂತ ಹೇಳಿ. ಸ್ಮಿರ್ನ ಅಂತ ಹೇಳುವ ಈ ಸಭೆ ಸ್ಮಿರ್ನ ಅಂತ ಹೇಳುವ ಪಟ್ಟಣದಲ್ಲಿ ಶುರು ಮಾಡಲ್ಪಟ್ಟಿದ ಒಂದು ಸಭೆ. ಇದು ಎಬೇಸು ಪಟ್ಟಣದಿಂದ 35 ಕಿಲೋಮೀಟರ್ ದೂರದಲ್ಲಿ ಇದ್ದಿದ್ದ ಒಂದು ಸಭೆ. ಪೌಲನು ಎಬೇಸು ಪಟ್ಟಣದಲ್ಲಿ ಬಂದು 3 ವರ್ಷ ಕಾಲ ಅಲ್ಲಿಗಿದ್ದು ಸಭೆಗಳನ್ನು ಪ್ರಾರಂಭಿಸಿದ್ರು. ಅಲ್ಲಿ ಸಭೆ ಹೆಚ್ಚಾಗುವುದಕ್ಕಾಗಿ ಇರುವ ಕಾರ್ಯಗಳನ್ನು ಅವರು ಮಾಡುತ್ತಾ ಇದ್ರು. ಆಗಿನ ಕಾಲದಲ್ಲಿ ಈ ಸಭೆಯನ್ನ ಅವರು ಪ್ರಾರಂಭ ಮಾಡಿರ್ಬೋದು ಅಂತ ಹೇಳಿ ನಂಬುವವರಿದ್ದಾರೆ. ಆದರೆ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಆ ಸಭೆಯ ಬಗ್ಗೆ ಅವರು ಮಾತಾಡುವಾಗ ಆ ಸನ್ನಿವೇಶ ಬೇರಾಗಿತ್ತು. ಏನು ಅಂತ ಹೇಳಿ ನೋಡುವಾಗ ಅದು ಅಪೋಸ್ಲರ್ ಕಾಲದಲ್ಲಿ ಇದ್ದಿಲ್ಲ. ಅಪೋಸ್ಲರ್ ಕಾಲಗಳು ಮುಗಿದ ಮೇಲೆ, ಅಪೋಸ್ಲರ್ ಕಾಲಗಳೆಲ್ಲ ಮುಗಿದ ಮೇಲೆ ಅಲ್ಲಿ ರೋಮರ್ ಜನರು ಆಳ್ವಿಕೆಯಲ್ಲಿ ಆ ಜನರು ಬಹಳ ಕಷ್ಟಗಳನ್ನು ಅನುಭವಿಸುವ ಒಂದು ಸನ್ನಿವೇಶ ಬಂದಿತ್ತು. ಆ ಸನ್ನಿವೇಶದಲ್ಲಿಯೇ ಆ ಸಭೆ ಬರೆಯಲ್ಪಟ್ಟಿತ್ತು. ಆದರೆ ನಾವು ಸರಿಯಾಗಿ ನೋಡಿದರೆ ಇವರು ಮೊದಲನೆಯ ತಲೆಮಾರು ಜನರಲ್ಲ. ಅವರೆಲ್ಲ ಎಬೇಸು ಪಟ್ಟಣದಲ್ಲಿ ಇರುವವರೆಲ್ಲ ಜೀವಿಸಿ ತನ್ನ ಕಾಲಗಳೆಲ್ಲ ಮುಗಿದ ಅನಂತರವಾಗಿ ಇವರು ಅಲ್ಲಿ 2ನೇ ತಲೆಮಾರಾಗಿ ಇದ್ದಿದ್ದವರ ಒಂದು ಸನ್ನಿವೇಶಗಳೇನೆ, ಅವರ ಒಂದು ಕಾರ್ಯಗಳೇನೆ ಈ ಪುಸ್ತಕಗಳಲ್ಲಿ ನಾವು ಓದಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಈ 2ನೇ ತಲೆಮಾರು ಅವರು ಕರ್ತನಕ್ಕಾಗಿ ನಂಬಿಕಸ್ಥರಾಗಿ ಬದುಕುತ್ತಾ ಇದ್ರು. ಎಬೇಸು ಸಭೆಯಲ್ಲಿ ಮೊದಲನೆಯ ತಲೆಮಾರು ಅಲ್ಲಿ ಬಂದಿದ್ದವರು ನಂಬಿಕಸ್ಥರಾಗಿ ಬದುಕಿದ್ದನ್ನು ನಾವು ಕೇಳಿದ್ದೀವಿ. ಆದರೆ ಇಲ್ಲಿ 2ನೇ ತಲೆಮಾರಲ್ಲಿ ಬಂದಿದ್ದವರು ನಂಬಿಕಸ್ಥರಾಗಿ ಬದುಕುವ ಈ ಸಂಭವವನ್ನು ನಾವು ಕೇಳಿ ಬರ್ತಾ ಇದ್ದೀವಿ. ಅವರು ನಂಬಿಕಸ್ಥರಾಗಿ ಜೀವಿಸುತ್ತಾ ಇದ್ದರು. ಆಗಿನ ಕಾಲದಲ್ಲಿ ಅಲ್ಲಿ ನೀರೋ ಅಂತ ಹೇಳುವ ಒಂದು ರಾಜನ ಆಕ್ಷಿ ಮತ್ತು ಡೊಮಿಸಿಯನ್ ಅಂತ ಹೇಳುವವರ ಆ ಒಂದು ಆಳ್ವಿಕೆ ಆಗಿನ ಕಾಲದಲ್ಲಿ ಇದ್ದಿತ್ತು. ಆಗಿನ ಕಾಲದಲ್ಲಿ ಅವರ ಆಳ್ವಿಕೆ ಇದ್ದಿರುವುದರಿಂದ ಅವರು ಅಲ್ಲಿ ಇರುವ ರೋಮರಲ್ಲಿ ಇರುವ ಸೀಸರ್ ಅಂತ ಹೇಳುವವರನ್ನ ನಮಸ್ಕಾರ ಮಾಡುವುದಕ್ಕೆ, ಅವರನ್ನೇ ಆರಾಧನೆ ಮಾಡುವುದಕ್ಕೆ ಜನರನ್ನು ಅವರು ಪೋಸ್ಟ್ ಮಾಡ್ತಾ ಇದ್ರು. ಅಂದರೆ ಸೀಸನ್ ಅಂತ ಹೇಳುವವರು ಯಾರು ಅಂತ ಹೇಳಿ ನೋಡಿದ್ರೆ ರೋಮರ್ಗೆ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಿದ್ದವರು. ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ರೀತಿಯಲ್ಲಿ ಈಗ ಇದಲ್ವಾ, ಡೆಮೋಕ್ರಸಿ ಪೀರಿಯಡ್ ಇದಲ್ವಾ, ಇದೇ ರೀತಿಯಲ್ಲಿ ರೋಮನ್ ಕಾಲದಲ್ಲಿ ಸೀಸರ್ ಅಂತ ಹೇಳುವವರು ಅವರಿಗೆಲ್ಲರಿಗೂ ಒಂದು ದೊಡ್ಡ ಒಂದು ಸ್ಥಾನದಲ್ಲಿ ಇದ್ದಿದ್ದವರು. ಅವರನ್ನ ಮಾತ್ರ ಆರಾಧನೆ ಮಾಡಬೇಕು, ಬೇರೆ ಯಾರನ್ನ ಆರಾಧನೆ ಮಾಡಬಾರದು, ನಮಸ್ಕಾರ ಮಾಡಬಾರದು ಅಂತ ಹೇಳಿಕೊಂಡು ಅವರಿಗೆ ಸೆಲೆ ನಮಸ್ಕಾರವನ್ನು ಮಾಡುವುದಕ್ಕಾಗಿ ಅವ್ರಿಗೆ ಏನು ಮಾಡಿದ್ರು ಅಂತ ಹೇಳುವಾಗ ಎಲ್ಲ ಜನರು ಅದಕ್ಕಾಗಿ ಕಾರ್ಯಗಳನ್ನ ಮಾಡುತ್ತಾ ಇದ್ರು. ಆದರೆ ಈ ಸ್ಮಿರ್ನ ಸಭೆಯಲ್ಲಿ ಇದ್ದಿದ್ದ 2ನೇ ತಲೆಮಾರಲ್ಲಿ ಬಂದಿದ್ದ ಜನರು ಅದಕ್ಕೆ ಅವ್ರಿಗೇನು ಮಾಡಿಲ್ಲ ಅಂತ ಹೇಳುವಾಗ ಅವರು ಹೇಳುವುದನ್ನು ಕೇಳುವುದಕ್ಕೆ ಹೋಗಿಲ್ಲ. ಅವರು ನಂಬಿಕಸ್ಥರಾಗಿ ಅವರು ಜೀವಿಸುತ್ತಾ ಇದ್ದರು. ಈ ಸ್ಮಿರ್ನ ಅಂತ ಹೇಳುವ ಪಟ್ಟಣ ತುಂಬ ಒಂದು ಚೆನ್ನಾಗಿ ನೋಡುವುದಕ್ಕೆ ಚೆನ್ನಾಗಿ ಇದ್ದಿದ್ದ ಒಂದು ಪಟ್ಟಣವಾಗಿತ್ತು. ಆಗಿನ ಕಾಲದಲ್ಲಿಯೇ ಅಲ್ಲಿ ಮೆಡಿಕಲ್, ಸೈನ್ಸ್ ಈ ರೀತಿಯಾಗಿ ಆಗಿನ ಕಾಲದಲ್ಲಿಯೇ ಅಲ್ಲಿ ಆ ಪಟ್ಟಣಕ್ಕೆ ಒಂದು ಹೆಸರು ಇದ್ದಿತ್ತು. ಆ ಮೆಡಿಕಲ್ ಮತ್ತು ಸೈನ್ಸಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಇದ್ದಿದ್ದ ಒಂದು ಪಟ್ಟಣವಾಗಿ ಆ ಪಟ್ಟಣ ಇದ್ದಿತ್ತು. ಈ ಸ್ಮಿರ್ನ ಅಂತ ಹೇಳುವಾಗ ರಕ್ತಪೋಲ ಅಂತ ಹೇಳಿ ಅರ್ಥ. ಈ ಸ್ಮಿರ್ನ ಸಭೆ ಈಗಲೂ ಅಲ್ಲೆಲ್ಲೂ ಬೇರೆ ಒಂದು ಹೆಸರಿನಲ್ಲಿ ಅದನ್ನ ಸ್ಮಿರ್ನ ಅಂತ ಹೇಳುವ ಊರನ್ನ ಬೇರೆ ಒಂದು ಹೆಸರಿನಲ್ಲಿ ಈಗಲೂ ಕರೀತಾ ಇದ್ದಾರೆ. ಆ ಊರಿನ ಹೆಸರು ಇಸ್ಬೇರ್ ಅಂತ ಹೇಳುವ ಹೆಸರಿನಲ್ಲಿ ಈಗಲೂ ಇದೆ. ತುರ್ಕಿಯಲ್ಲಿ ಈಗಲೂ ಈ ಪಟ್ಟಣ ಇದೆ. ಆದರೆ ಎಬೇಸು ಪಟ್ಟಣ ಈಗಿನ ಕಾಲದಲ್ಲಿ ಅಲಿದು ಹೋಗಿದ ಒಂದು ಪಟ್ಟಣವಾಗಿ ಆಗಿತ್ತು. ಆದರೆ ಈ ಪಟ್ಟಣ ಇಸ್ಬೇರ್ ಅಂತ ಹೇಳುವ ಹೆಸರಿನಲ್ಲಿ ಈಗಲೂ ಅಲ್ಲಿಯೇ ಇದೆ. ಆಗ ಇವರು ಈ ರೀತಿಯಾಗಿ 2ನೇ ತಲೆಮಾರವರು ಕರ್ತನಿಗಾಗಿ ನಂಬಿಕಸ್ಥರಾಗಿ ಬದುಕಿದ ಕಾರ್ಯವನ್ನೇ ಇಲ್ಲಿ ನಾವು ಓದ್ತಾ ಇದ್ದೀವಿ. ಈ ರೋಮರ್ ಜನರ ಮುಖಾಂತರವಾಗಿ ಅವರಿಗೆ ಸಮಸ್ಯೆಗಳು ಬರುವಾಗ
ದೇವರ ಆತ್ಮರು ಅವರನ್ನು ನೋಡಿ ಹೇಳುವ ಮಾತಾಗಿದೆ, ನೀವು ಪಡುವ ಕಷ್ಟವನ್ನು ಕುರಿತಾಗಿ ನೀವು ಹೆದರಿಕೊಳ್ಳಕ್ಕೆ ಹೋಗ್ಬೇಡ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು 10 ದಿನ ಅವರು ನಿಮ್ಮನ್ನು ಸೆರೆಯಲ್ಲಿ ಹಾಕ್ತಾರೆ ಅಂತ ಹೇಳಿ ಅಲ್ಲಿ ಬರೆಯಲ್ಪಟ್ಟಿದೆ. ಈ 10 ದಿನ ಅಂತ ಹೇಳುವುದು 10 ವರ್ಷ ಕಾಲ ಅಂತ ಹೇಳಿ ಹೇಳುವುದಕ್ಕಾಗುತ್ತದೆ. ಈ ರೋಮನಲ್ಲಿ ಬಂದಿದ್ದ ರಾಜರುಗಳು 5 ವರ್ಷ ಕಾಲಗಳಿರ್ತಾರೆ. ನಾನು ಆಗಲೇ ಹೇಳಿದ ರೀತಿಯಲ್ಲಿ ನೀರೋ ಮತ್ತು ಡೊಮಸಿಯಸ್ ಇವರು ಇಬ್ಬರು 5 ವರ್ಷ ಕಾಲ ಆಗಿದ್ದರೆ 10 ವರ್ಷ ಕಾಲ. ಈ 10 ವರ್ಷ ಕಾಲ ಅಂತ ಹೇಳುವುದನ್ನೇ ಅಲ್ಲಿ 10 ದಿನ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಸೊ 10 ವರ್ಷ ಕಾಲಗಳು ಮುಗಿದ ಮೇಲೆ 10 ವರ್ಷ ಕಾಲಗಳಲ್ಲಿ ಈ ಕಷ್ಟಗಳಿರುತ್ತದೆ ಅಂತ ಹೇಳುವುದನ್ನೇ ಅಲ್ಲಿ ಅವರು ಹೇಳ್ತಾ ಇದ್ದಾರೆ. 10 ದಿನ ಅವರು ನಿಮ್ಮನ್ನ ಇದು ಮಾಡ್ಬೋದು, ಸೆರೆಮನೆಯಲ್ಲಿ ಹಾಕಬಹುದು, ಕಷ್ಟ ಕೊಡ್ಬೋದು. ಆದರೆ ನೀವು ನಂಬಿಕಸ್ಥರಾಗಿ ಇದ್ರೆ ದೇವರು ನಿಮಗೆ ಜೀವ ಕ್ರೀಡವನ್ನು ದಯಪಾಲಿಸುತ್ತಾರೆ ಅಂತ ಹೇಳಿ ಅಲ್ಲಿ ಓದಿಕೊಳ್ಳುವುದಕ್ಕೆ ಸಹಾಯವಾಗುತ್ತದೆ. ಅವರು ಅಂಥ ಸನ್ನಿವೇಶಗಳಲ್ಲಿ ದೇವರ ವಾಕ್ಯಕ್ಕೆ ಮಾತ್ರ ಪ್ರಾಮುಖ್ಯವನ್ನು ಕೊಟ್ಟು ದೇವರ ವಾಕ್ಯಕ್ಕಾಗಿ ಮಾತ್ರ ಬದುಕಿದ ಒಂದು ಸಭೆಯಾಗಿದ್ರು ಈ ಸ್ಮಿರ್ನ ಸಭೆ. ಮತ್ತು ನಾವು ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸುತ್ತಾ ಇದ್ದೀವ? ದೇವರ ವಾಕ್ಯಕ್ಕೆ ಇಲ್ಲದೇ ಇರುವ ಕಾರ್ಯವನ್ನ, ದೇವರು ವಾಕ್ಯದಲ್ಲಿ ಇಲ್ಲದೇ ಇರುವ ಕಾರ್ಯವನ್ನ ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವ? ನಮ್ಮನ್ನು ನಾವು ಪರಿಚಯ ಮಾಡ್ಕೋಬೇಕು. ಈ ಜನರು ಕಷ್ಟ ಬಂದಿರುವ ಸಮಯದಲ್ಲಿ ಕೂಡ ಅವರು ನಂಬಿಕಸ್ಥರಾಗಿ ಅವರು ನಿಂತುಕೊಂಡ್ರು. ಅದರ ಮುಖಾಂತರವಾಗಿ ತುಂಬ ಜನರು ತೀರಿಕೊಳ್ಳುವ ಒಂದು ಪರಿಸ್ಥಿತಿ ಕೂಡ ಬಂದಿತ್ತು. ಆದರೆ ತಂದೆಯಾದ ದೇವರು ಅವರು ಏನು ಮಾಡಿದ್ರು ಅಂತ ಹೇಳುವಾಗ ಅಲ್ಲೆಲ್ಲೂಯ ತನ್ನ ಬಳಿಯಲ್ಲಿ ಸೇರಿಸಿಕೊಳ್ಳುವವರಾಗಿದ್ದರು. ಅದರ ಮುಖಾಂತರವಾಗಿ ಅವರು ಪರಲೋಕ ರಾಜ್ಯವನ್ನು ಪಡೆದುಕೊಳ್ಳುವ ಭಾಗ್ಯ ಸಿಕ್ಕಿತ್ತು. ಅವರು ಜೀವ ಕ್ರೀಡವನ್ನು ಪಡೆದುಕೊಳ್ಳುವ ಒಂದು ಭಾಗ್ಯ ಸಿಕ್ಕಿತ್ತು. ಆಗ ಈ ಪುಸ್ತಕ ಬರೆಯಲ್ಪಟ್ಟಿದ್ದ ಕಾಲಗಳಲ್ಲಿ ಅಲ್ಲಿ ಪುಲಿಕಾರ್ ಅಂತ ಹೇಳುವ ಒಂದು ಅಲ್ಲೆಲ್ಲೂಯ ವ್ಯಕ್ತಿಯೇನೆ ಅಲ್ಲಿ ಏನಾಗಿದ್ರು ಅಂತ ಹೇಳುವಾಗ ಪಾಸ್ಟ್ರಾಗಿ ಇದ್ದುಕೊಂಡು ಆ ಸಭೆಯನ್ನ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ತುಂಬ ನಂಬಿಕಸ್ಥರಾಗಿ ಕರ್ತನಕ್ಕಾಗಿ ಜೀವಿಸಿದ ಒಂದು ವ್ಯಕ್ತಿ ಅವರು. ಕ್ರಿಸ್ತಶಕ 155 ಜನರ ಮುಖಾಂತರವಾಗಿ ಅವರು ಅಲ್ಲೆಲ್ಲೂಯ ಕೊಲ್ಲಲ್ಪಟ್ಟಿದ ಒಂದು ಅವಸ್ಥೆಗೆ ಅವರು ಹೋದರು ಅಂತ ಹೇಳಿನು. ಆ 155 ಇಸುವೆ ತನಕ ಅವರಲ್ಲಿ ಇದ್ದು ಸೇವೆಯನ್ನ ಸಲ್ಲಿಸಿದ್ರು ಅಂತ ಹೇಳಿನು. ಅವರ ಕುರಿತಾಗಿ ನಾವು ಅಲ್ಲಿ ಓದಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಇವತ್ತು ಕಷ್ಟಗಳು ಬರುವಾಗ ನಂಬಿಕಸ್ಥರಾಗಿ ನಿಂತುಕೊಂಡಿದ್ದ ಈ ಸಭೆಯನ್ನ ಹಾಗೆ ನಾವು ನಮ್ಮ ಕಷ್ಟಗಳಲ್ಲಿ ನಂಬಿಕಸ್ಥರಾಗಿರಬೇಕು. ಆದರೆ ಅವರು ಕಷ್ಟಗಳು ಬರುವಾಗ ಅವರು ಹೇಗೆ ಇದ್ರು ಅಂತ ಹೇಳಿ ನೋಡಿದ್ರೆ ನಾವಲ್ಲಿ ಓದುತ್ತಾ ಇದ್ದೀವಿ 9ನೇ ವಾಕ್ಯದಲ್ಲಿ, ಕಷ್ಟಗಳಲ್ಲಿಯೂ ದುಃಖಗಳಲ್ಲಿಯೂ ತುಂಬ ಒಂದು ಬಡತನ ಅವಸ್ಥೆಯಲ್ಲಿಯೇ ಅವರು ಇದ್ರು. ಆದರೂ ಅವರು ಕರ್ತನ ವಾಕ್ಯಕ್ಕೆ ಪ್ರಾಮುಖ್ಯವನ್ನು ಕೊಟ್ಟು ಕರ್ತನು ಕೊಡುವ ಸಮಾಧಾನವನ್ನು ಪಡೆದುಕೊಂಡು ಅವರು ಎಲ್ಲದಲ್ಲಿ ಐಶ್ವರ್ಯವಂತರುಗಳಾಗಿ ಬಾಳುವ ಭಾಗ್ಯ ಅವ್ರಿಗೆ ಸಿಕ್ಕಿತ್ತು. ಅಲ್ಲೆಲ್ಲೂಯ. ಹಣವಲ್ಲ ನಮಗೆ ಐಶ್ವರ್ಯವನ್ನು ಕೊಡುವುದು, ನಾವು ಸಂಪಾದನೆ ಮಾಡುವ ಆಸ್ತಿಯೆಲ್ಲ ಐಶ್ವರ್ಯವನ್ನು ಕೊಡುವುದು, ಕರ್ತನೇ ಅದನ್ನು ನಾವು ಕೊಡಬೇಕು ನಮಗೆ. ಪ್ರೈಸ್ ದಿ ಲಾರ್ಡ್. ಅಲ್ಲೆಲ್ಲೂಯ. ಸಮಾಧಾನ ನೆಮ್ಮದಿ ಇಲ್ಲದೆ ಇರುವ ಜನರು ಎಷ್ಟು ಜನರು. ಆದರೆ ದೇವರ ಮಕ್ಕಳಿಗೆ ದೇವರನ್ನು ಸೌಜನ್ಯವಾಗಿ ಅಲ್ಲೆಲ್ಲೂ ಫ್ರೀಯಾಗಿ ಕೊಡುವ ಕರ್ತನು ಅಲ್ಲೆಲ್ಲೂಯ ಅದನ್ನು ದೇವರು ನಮಗೆ ನೀಡಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ನಾವು ಸ್ತೋತ್ರಗಳನ್ನು ಹೇಳಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಅಲ್ಲೆಲ್ಲೂಯ. ಈ ಸ್ಮಿರ್ನ ಸಭೆಯಲ್ಲಿ ಯಾವ ತಪ್ಪುಗಳು ಕಂಡು ಬಂದಿಲ್ಲ. ಉತ್ತಮವಾದ ರೀತಿಯಲ್ಲಿ ಅವರು ಬದುಕಿದ್ರು. ಪೌಲನ ಮುಖಾಂತರವಾಗಿ ಆ ಊರಿನಲ್ಲಿ ಆ ಸಭೆ ಪ್ರಾರಂಭವಾಗಿರ್ಬೋದು, ಆದರೆ ಅವರೆಲ್ಲರೂ ತೀರಿಕೊಂಡ್ರು. ಆದರೆ ಅವರು ತಲೆಮಾರುಗಳು ಅಲ್ಲೆಲ್ಲೂಯ ನಂಬಿಕಸ್ಥರಾಗಿ ಕರ್ತನಲ್ಲಿ ನಿಂತುಕೊಂಡ್ರು. ಅಲ್ಲೆಲ್ಲೂಯ ತಲೆಮಾರುಗಳು ನಂಬಿಕಸ್ಥರಾಗಿ ನಿಂತುಕೊಂಡು ದೇವರ ವಾಕ್ಯಕ್ಕಾಗಿ ಮಾತ್ರ ಪ್ರಾಮುಖ್ಯವನ್ನು ಕೊಟ್ಟು ಅವರು ಜೀವಿಸಿದರು. ದೇವರ ವಾಕ್ಯಕ್ಕೆ ಪ್ರಾಮುಖ್ಯವನ್ನು ಕೊಟ್ಟು ಜೀವಿಸಿದ ಆ ಸಭೆ ಇವತ್ತು ಅಲ್ಲೆಲ್ಲೂಯ ನಾವು ತುರುಕಿ ಪಟ್ಟಣದಲ್ಲಿ ಹೋದರೆ ನಾವು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಇದುವೇ ದೇವರ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸಿದರೆ ನಮಗೆ ಕರ್ತನು ಕೊಡುವ ಆಶೀರ್ವಾದ. ಪ್ರೈಸ್ ದಿ ಲಾರ್ಡ್. ಅದನ್ನು ಕರ್ತನು ಹೇಳುವ ಅಲ್ಲೆಲ್ಲೂಯ ದೇವರ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸೋಣ. ದೇವರು ಆ ರೀತಿಯಲ್ಲಿ ಜೀವಿಸುವವರಿಗೆ, ಆ ರೀತಿಯಲ್ಲಿ ಜೀವಿಸಿ ಜಯ ಹೊಂದುವವರಿಗೆ
ಅವರು ಜಯಮಾಲೆಗಳನ್ನು ನೀಡುತ್ತಾರೆ, ಜೀವ ಕ್ರೀಡವನ್ನು ನೀಡುತ್ತಾರೆ ಅಂತ ಹೇಳಿ ದೇವರ ವಾಕ್ಯಗಳಲ್ಲಿ ಓದಿಕೊಳ್ಳಕ್ಕಾಗುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ನಂಬಿಕಸ್ಥರಾಗಿ ಬದುಕಿ ಪರಲೋಕ ಹೋದರೆ ನಮ್ಮನ್ನು ದೇವರು ಹಲ್ಲೆಲೂಯಾ ಕ್ರೀಡೆಗಳಿಂದ ಶೃಂಗರಿಸುವ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದರಿಂದ ಕಷ್ಟಗಳು ಬಂದರೆ ಹೆದರ್ಕೊಳ್ಳಕ್ಕೆ ಹೋಗ್ಬಿಡ್ರಿ, ಹಿಂಜಾರಿ ಹೋಗ್ಬಿಡ್ಬೇಡ್ರಿ. ನಂಬಿಕಸ್ಥರಾಗಿ ಜೀವಿಸಿ ಕರ್ತನು ನಿಮ್ಮ ಎಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.